ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಮೇಶ್. ಇವತ್ತು ನಮ್ಮ ಜೊತೆಗೆ ಒಬ್ಬರು ಬ್ಯೂಟಿಫುಲ್ ಆ್ಯಕ್ಟರ್ ಅಂತಲೇ ಅನ್ಬೋದು. ಇವ್ರ ಸಿನಿಮಾಗಳನ್ನು ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ವಿ. ಅಂತಹ ತಾರಮ್ಮ ಇವತ್ತು ನಮ್ಮ ಜೊತೆಗಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಅವರ ಸಿನಿ ಕೆರಿಯರಲ್ಲಿ ನ್ಯಾಯಾಧೀಶೆಯಾಗಿ ಕಾಣಿಸ್ಕೊತಾ ಇದ್ದಾರೆ ಉತ್ತರ ಸಿನಿಮಾ ಮೂಲಕ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಅಮ್ಮ? ಫಸ್ಟ್ ಕ್ಲಾಸ್ ಮ್ಯಾಮ್. ಈ ಎಲ್ಲ ಪಾತ್ರಗಳನ್ನು ನೋಡಿದ್ವಿ, ತಾಯಿ ಪಾತ್ರ ಎಲ್ಲರಲ್ಲೂ ನಮ್ಮನ್ನು ಅಳಿಸಿದ್ದೀರಾ. ಈಗ ನ್ಯಾಯಾಧೀಶೆಯಾಗಿ, ಖಡಕ್ ನ್ಯಾಯಾಧೀಶೆಯಾಗಿ ಕಾಣಿಸ್ಕೊತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಅನಿಸಿದೆ. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ಅಫ್ಕೋರ್ಸ್ ಅದಕ್ಕೋಸ್ಕರ ನಾನು ಒಂದಷ್ಟು ಹೋಮ್ವರ್ಕ್ ಕೂಡ ಮಾಡ್ಕೊಳ್ಬೇಕಾಗಿತ್ತು. ಯಾಕಂತಂದರೆ ದಿನೇಶ್ ಬಾಬು ಅಂತ ನಿರ್ದೇಶಕರ ಜೊತೆ ಕೆಲಸ ಮಾಡುವಾಗ ಸುಮ್ಮನೆ ಹಾಗೆ ಹೋಮ್ವರ್ಕ್ ಇಲ್ಲದೆ ನಾನು ಸೆಟ್ಟಿಗೆ ಬರೋದು ತುಂಬ ಕಷ್ಟ ಆಗ್ತಿತ್ತು. ಅದರಿಂದ ನಾನು ಒಂದಷ್ಟು ಹೋಮ್ವರ್ಕ್ ಮಾಡಿಕೊಂಡು ಸೆಟ್ಟಿಗೆ ಬರುವಂಥದ್ದಾಯಿತು. ಬಹುಶಃ ನಾನು ಪಿಕ್ಚರ್ ನೋಡಿಲ್ಲ ಇನ್ನು ಉತ್ತರ. ಎಲ್ಲರಿಗೂ ನೋಡಿದವರು ತುಂಬ ಇಷ್ಟಪಟ್ಟಿದ್ದಾರೆ. ನೀವು ನೋಡಾದ್ಮೇಲೆ ನನಗೊಂದು ಹೇಳಮ್ಮ ಪ್ಲೀಸ್. ಎಸ್ ಖಂಡಿತ ಹೇಳಬೇಕು. ಮೇಡಮ್, ಈಗ ಉತ್ತರ ನೀವು ಕೊಡ್ತೀರಾ, ಯಾರು ಕೊಡ್ತಾರೆ ಉತ್ತರ? ಸಿನಿಮಾ ಡೈರೆಕ್ಟ್ರ್ ಕೊಡ್ತಾರೆ ಉತ್ತರ. ಅಮ್ಮ, ಈಗ ನಾವು ಈಗಿನ ನಮ್ಮ ಜನ್ರೇಷನ್ ಅವ್ರನ್ನ ನಾವು ನೋಡ್ತಾ ಇರ್ತೀವಿ. ಈಗ ನನ್ನನ್ನು ಸೇರಿಸಿ ಒಂದು ಮದುವೆ ಅಂದ ತಕ್ಷಣ ತುಂಬ ಜನ ಭಯ ಪಡ್ತಾರೆ. ಈಗ ಈ ಸಿನಿಮಾ ಟ್ರೇಲರ್ ನೋಡಿದಾಗ ನನಗೆ ಅದೊಂದು ಥಾಟ್ ಬಂತು. ಮದುವೆ ಅಂದ ತಕ್ಷಣ ಒಂದು ಭಯ ಅನ್ನೋದಿರುತ್ತೆ. ಒಂದು ನೀವು ಇಷ್ಟು ವರ್ಷ ನಿಮ್ಮ ದಾಂಪತ್ಯ ಜೀವನ ಇರ್ಬೋದು, ನೀವು ಗಂಡ ಹೆಂಡತಿ ಇಬ್ಬರೂ ಸಿನಿ ಫೀಲ್ಡಲ್ಲೇ ಇರೋರು, ಏಳು ಬೀಳುಗಳನ್ನು ಎಲ್ಲವನ್ನೂ ನೋಡಿರ್ತೀರ. ಈಗಿನ ಜನ್ರೇಷನ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಗಂಡ ಹೆಂಡತಿ ಸಂಬಂಧ ಸುಮ್ಮನೆ ಋಣಾನು ಬಂಧ ಅಂತ ಹೇಳಿ ಭಗವಂತ ಅಥವಾ ಹಿರಿಯರಿಗೆ ಹೇಳೋದಿಲ್ಲ. ಅದು ಋಣಾನು ಬಂಧನೇ. ಅದು ಅಂದರೆ ಒಬ್ಬರೊಬ್ಬರ ಮೇಲೆ ಪ್ರೀತಿ ಎಷ್ಟಿರುತ್ತೋ ಅಷ್ಟೇ ನಂಬಿಕೆ ಇರಬೇಕು, ಅಷ್ಟೇ ಬಾಂಧವ್ಯ. ಅಂದರೆ ಒಂದು ಬಿಟ್ಟು ಕೊಡುವಂಥ ಒಂದು ಇದಿರಬೇಕಂದ್ರೆ ಒಂದು ಸ್ಪೇಸ್ ಇರಬೇಕು ಇಬ್ಬರ ಮಧ್ಯದಲ್ಲಿ. ಬಟ್ ಈಗಿನ ಕಾಲದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ನಾನು ಹೇಳಲಾರೆ. ಅಂತಂದರೆ ಒಂದೊಂದು ಮೆಂಟ್ಯಾಲಿಟಿ ಒಬ್ಬೊಬ್ಬರು, ಅಂದರೆ ಟೂ ಡಿಫ್ರೆಂಟ್ ಮೆಂಟ್ಯಾಲಿಟೀಸ್ ಕಮ್ ಟುಗೆದರ್. ದಟ್ ಈಸ್ ಓನ್ಲಿ ನಾಟ್ ಇಬ್ಬರು ಸೇರುವಂಥದ್ದಲ್ಲ ಮದುವೆ, ಇಬ್ಬರು ಕುಟುಂಬ ಸೇರುವಂಥದ್ದಲ್ಲ ಮದುವೆ, ಎರಡು ಸಂಸ್ಕೃತಿ ಸೇರುವಂಥದ್ದಲ್ಲ ಮದುವೆ. ಒಂದೊಂದು ಸಾರಿ ಎರಡು ಊರುಗಳು ಸೇರ್ತವೆ, ಒಂದೊಂದು ಸರ್ತಿ ಎರಡು ದೇಶಗಳು ಸೇರ್ತವೆ. ಸೊ ಇದೊಂಥರ ತುಂಬ ಒಳ್ಳೆಯದ ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಹಬ್ಬ ಯಾವುದಪ್ಪ ಅಂತಂದರೆ ಅದು ಮದುವೆ ಹಬ್ಬ. ಈ ಕಾನ್ಸೆಪ್ಟ್ ಬಂದು ಡೈರೆಕ್ಟ್ರು ಬಂದು ಹೇಳಿದಾಗ ಹೇಗೆ ಅನ್ನಿಸ್ತು? ಇಂಥದ್ದೊಂದು ಕಾನ್ಸೆಪ್ಟ್ ಹೆಂಗೆ ಒಪ್ಕೊತಾರೆ, ಅವ್ರು ಈಗಿನ ಜನ್ರೇಷನ್ವ್ರಿಗೆ ಇದು ಹೇಗೆ ತಲುಪುತ್ತೆ ಅಂತ ಏನಾದ್ರು ಏನು ಥಾಟ್ ಬಂದಿತ್ತು ನಿಮ್ಗೆ? ಇಲ್ಲ, ನನಗೆ ತುಂಬ ಬೋಲ್ಡ್ ಸಬ್ಜೆಕ್ಟ್ ಅಂತ ಅನ್ನಿಸ್ತು. ಬಿಕಾಸ್ ಇದ್ರ ಬಗ್ಗೆ ತೀರ್ಪು ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲೆಲ್ಲ ಈ ರೀತಿಯಾದ ಒಂದು ಸಂಬಂಧಗಳಿಗೆ, ಈ ರೀತಿಯಾದ ಒಂದು ಕೇಸ್ಗಳಿಗೆ ಈಗಾಗಲೇ ತೀರ್ಪುಗಳು ಬಂದುಬಿಟ್ಟಿದ್ದಾವೆ. ಆ ತೀರ್ಪಿನ ಬಗ್ಗೆ ಪ್ರಶ್ನೆ ಮಾಡುವಂಥ ಯಾವುದೇ ಹಕ್ಕುಗಳು ನಮಗಿರಲ್ಲ. ಆದರೆ ಈ ರೀತಿಯಾದ ಒಂದು ಸಬ್ಜೆಕ್ಟ್ನ ತೊಗೊಂಡು ಅದನ್ನು ಹೆಂಗೆ ಡೀಲ್ ಮಾಡಿದ್ದಾರೆ ಅನ್ನೋದು ನನಗೂ ಪ್ರಶ್ನೆನೇ. ನಾನು ಈ ಪಿಕ್ಚರ್ ಉತ್ತರವನ್ನು ನೋಡಿ ನಾನು ಉತ್ತರ ಕಟ್ಕೋಬೇಕು. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಹೇಗಿದೆ ಆಗಲೇ ಹೇಳಿದ್ನಲ್ಲ ಪ್ರೆಸ್ ಮೀಟಲ್ಲಿ, ನಾನು ಈ ಪಿಕ್ಚರ್ ಹೇಗೆ ಬಂದಿದೆ ಅಂತ ನೋಡೋಕ್ಕೆ ತುಂಬ ಕುತೂಹಲ ಇದೆ ನನಗೆ. ಅಮ್ಮ, ಈ ಪಾತ್ರ ಬಂದಾಗ ಸರ್ ಜೊತೆ ಏನಾದ್ರು ಡಿಸ್ಕಸ್ ಮಾಡಿದ್ರಾ? ಸರ್ ಏನಂದ್ರು, ಏನು ಸಜೆಷನ್ ಕೊಟ್ಟು? ನಾನು ಪಾತ್ರ ಅಷ್ಟೇ ಅಲ್ಲ, ನಾನು ಏನೇ ಮಾಡಿದ್ರೂ ನಮ್ಮ ಯಜಮಾನ್ರಿಗೆ ಹೇಳದೆ ಮಾಡಿಲ್ಲ, ಮಾಡೋದು ಇಲ್ಲ. ಸೊ ಅದರಿಂದ ಅವರಿಗೆಲ್ಲ ಹೇಳಿದ್ದೀನಿ. ಬಟ್ ಅವರು ದಿನೇಶ್ ಬಾಬು ಅವ್ರ ಬಗ್ಗೆ ಅತ್ಯಂತ ಗೌರವ ಇದೆ ನಮ್ಮ ಯಜಮಾನ್ರಿಗೆ. ಸೊ ಅವ್ರ ಪಿಕ್ಚರ್ ಅಂದ ತಕ್ಷಣ ಅವ್ರ ಮಾತೇ ಇಲ್ಲ, ಡೂ ಇಟ್ ಅಷ್ಟೇ. ಎಸ್, ಥ್ಯಾಂಕ್ ಯು ಅಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಉತ್ತರ ಸಿನಿಮಾದಲ್ಲಿ ಅಭಿನಯಿಸಿರುವಂಥ ತಾರಮ್ಮನ ಮಾತು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ತ್ರಿಷಾ ರಮೇಶ್, ಬೆಂಗಳೂರು. ಸಂಪೂರ್ಣ ನ್ಯೂಸ್. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.